ಮಂತ್ರಿಯಾಗಿರುವಾಗ ದಕ್ಷತೆ ತೋರಿಸ್ಬೇಕು, ಶಕ್ತಿ ತೋರಿಸ್ಬೇಕು. ಬೆಂಗಳೂರೀಗ ನರಕ ಆಗಿದೆ, ಸ್ವರ್ಗ ಆಗಿತ್ತು. ಹಿಂದೆ ಬೆಂಗಳೂರು ಸ್ವರ್ಗ, ಈಗ ನರಕ. ಕಾರಣ ಪರಭಾಷೆಯವರು, ಹಿಂದಿ ಭಾಷೆಯವರು, ತಮಿಳು ಭಾಷೆಯವರು, ತೆಲುಗು ಭಾಷೆಯವರು, ಮರಾಠಿ ಭಾಷೆಯವರು, ಹೊರಗಡೆಯಿಂದ ಬಂದಿರೋರು ಇಡೀ ಬೆಂಗಳೂರನ್ನು ನಾಶ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಬೆಂಗಳೂರು ಉಳಿಲಿಲ್ಲ ಅಂದರೆ ಕರ್ನಾಟಕಕ್ಕೆ ಅಪಾಯ. ಬೆಂಗಳೂರು ಉಳಿಸಿ ಮತ್ತು ಈ IT BT ಮೋಹನ್ ದಾಸ್ ಪೈ, ನಾರಾಯಣ ಮೂರ್ತಿ, ನಿಮ್ಗೆ ಹೇಳ್ತೀನಿ, ಭಾರಿ ಬುರುಡೆ ಹೊಡಿಬೇಡಿ, ಬರೀ ಬುರುಡೆ ಹೊಡಿತಾ ಇದ್ದೀರಿ. IT BT ಅವರು ಬೆಂಗಳೂರಿನ ಒಂದೊಂದು ರಸ್ತೆಯನ್ನು ತಾವು ದತ್ತು ಪಡೀರಿ. ನೀವು IT BT ಅವರು ಕನಿಷ್ಠ ಬೆಂಗಳೂರಿನ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿಯನ್ನು ಕೊಡಿ. ಇದು ಬೆಂಗಳೂರು ಅಭಿವೃದ್ಧಿ ಆಗಬೇಕಾಗಿದೆ. ಭಾಳ ಗಂಭೀರ. ಏನಂದರೆ ಮಹಾರಾಷ್ಟ್ರದಲ್ಲಿ ನಿನ್ನೆ ಹೇಳ್ತೀನಿ ಒಂದೇ ನಿಮಿಷ. ಈ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ, ಚಿಕ್ಕಮಗಳೂರಿನಲ್ಲಿ ಕಾಡಿಗೆ ಬೆಂಕಿ ಬಿದ್ದಿದೆ. ಎಷ್ಟು ಪ್ರಾಣಿಗಳು ಸತ್ತಿರ್ಬೋದು, ಎಷ್ಟು ನಷ್ಟ ಆಗಿರ್ಬೋದು. ಇದು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಚಾಮುಂಡಿ ಬೆಟ್ಟ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಪ್ರತಿ ವರ್ಷ ಬೆಂಕಿ ಬೀಳ್ತಾ ಇದೆ. ಬೆಂಕಿಯನ್ನು ಆರಿಸುವ ಈ ಹೊಸ ವಿಧಾನ ಬಂದೇ ಇಲ್ಲ. ಹೆಲಿಕಾಪ್ಟರ್ಗಳಲ್ಲಿ ನೀರನ್ನು ಹುಯ್ಯಬೇಕು. ಹೆಲಿಕಾಪ್ಟರ್ಗಳನ್ನು ಅರಣ್ಯ ಇಲಾಖೆ ರೆಡಿ ಇಟ್ಕೊಳ್ಬೇಕು. ಈ ಕಾಡ್ಗಿಚ್ಚು ಪ್ರತಿ ವರ್ಷ ಬರುತ್ತೆ. ಈ ಕೆಲಸವನ್ನು ಮಾಡಲೇಬೇಕು. ಭಾಳ ಗಂಭೀರವಾದ ಪರಿಸ್ಥಿತಿ. ಕನ್ನಡ ಡ್ರೈವರ್ಗೆ, ಚಾಲಕನಿಗೆ ಮರಾಠಿ ಜನ ಕರ್ನಾಟಕದಲ್ಲೇ ಹೊಡೆದಿದ್ದಾರೆ. ಇದು ಸಾಧಾರಣ ಅಲ್ಲ, ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ವಜಾ ಮಾಡಿ ಅವ್ರನ್ನೆಲ್ಲ ಜೈಲಿನಲ್ಲಿಡಿ, ಗಡೀಪಾರು ಮಾಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೆಳಗಾವಿಯ ಮರಾಠಿಗರೇ, ಕರ್ನಾಟಕದಲ್ಲಿ ನೀವು ಇರಬೇಕು ಅಂತಂದರೆ ಕರ್ನಾಟಕದ ಜನರನ್ನು, ಸಂಸ್ಕೃತಿಯನ್ನು ಹೊಂದಿಕೊಂಡಿರ್ಬೇಕು. ಇಲ್ಲ ಸಂಪೂರ್ಣ ನಿಮ್ಮ ಗಂಟು ಮುಟ್ಟೆ ಕೊಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ, ಇಲ್ಲಿರಬೇಡಿ, ಬೆಳಗಾವಿ ಬಿಡಿ. ಮರಾಠಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದೆ ಇದೇ ರೀತಿ ನಿಮ್ಮ ದೌರ್ಜನ್ಯ, ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕ ಸರ್ಕಾರ ಈ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ.